ಎಲ್ರಿಗೂ ಒನ್ ಕರ್ನಾಟಕಕ್ಕೆ ಸ್ವಾಗತ. ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಕನ್ನಡ ಶಾಲೆಗಳಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಯೂಸ್ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನು ಕೂಡ ನಾವು ಮುಂದೆ ತರ್ತೀವಿ ಅನ್ನೋ ಒಂದು ಸರ್ಕಾರದ ಕೂಗು ಕೇಳಿ ಬರ್ತಾ ಇದೆ. ಏನು, ಕನ್ನಡ ನಾಡು ತನ್ನ ಶೈಕ್ಷಣಿಕ ಗುಣಮಟ್ಟದ ವಿಚಾರದಲ್ಲಿ ಜಗತ್ತಿನಾದ್ಯಂತ ಹೆಸರು ಪಡೆದು ಕೀರ್ತಿ ಗಳಿಸಿದೆ. ಇದೇ ಕಾರಣಕ್ಕೆ ನೀವು ನೋಡಬಹುದು, ಭಾರತದ ಮೂಲೆಯಿಂದ ಬಂದು ಕರ್ನಾಟಕದಲ್ಲಿ ಓದ್ತಾರೆ, ಶಿಕ್ಷಣ ಪಡಿತಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು, ಕಾಲೇಜುಗಳು ಮಾತ್ರ ಅಲ್ಲ, ಶಾಲೆಗಳಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರ್ಕಾರ ಸೂಕ್ತ ವ್ಯವಸ್ಥೆ ಕಲ್ಪಿಸುತ್ತಾ ಬಂದಿದೆ. ಈಗಿದ್ದಾಗ ಕರ್ನಾಟಕ ಸರ್ಕಾರ ಶಾಲೆಗಳಲ್ಲಿ ಒಂದು ಹಾಜರಾತಿ ವಿಚಾರದಲ್ಲಿ ಮಹತ್ವದ ಬದಲಾವಣೆಯನ್ನ ತರ್ತಾ ಇದೆ. ಇಲ್ಲಿ ನೋಡೋದಾದ್ರೆ ನೀವು, ಕರ್ನಾಟಕ ಸರ್ಕಾರ ಶೈಕ್ಷಣಿಕ ಗುಣಮಟ್ಟ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನ ತಗೊಳ್ತಾ ಬಂದಿದೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತಾ ಇದೆ. ಈಗಾಗ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸೌಲಭ್ಯ ಒದಗಿಸಲಾಗಿದ್ದು, ಶಾಲೆಗಳ ಒಂದು ಅಭಿವೃದ್ಧಿಗೆ ಕ್ರಮವನ್ನು ಕೂಡ ನಾವು ಕೈಗೊಳ್ತೀವಿ ಅಂತ ಸರ್ಕಾರ ಹೇಳಿದೆ. ಹಾಗೆ ಕರ್ನಾಟಕದ ಶಾಲೆಗಳಲ್ಲಿ ಹಾಜರಾತಿ ವಿಚಾರ, ಅಟೆಂಡೆನ್ಸ್ ನಲ್ಲಿ ಒಂದು ಮಹತ್ವದ ಬದಲಾವಣೆ ಇದೀಗ. ಹಾಗಂದ್ರೆ ಏನೆಲ್ಲ ಬದಲಾವಣೆ? ಇದರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ? ನೋಡೋಣ ಬನ್ನಿ. ವಿದ್ಯಾರ್ಥಿಗಳ ಹಾಜರಾತಿ ಬದಲಾವಣೆ. ಹೌದು, ಇನ್ಮುಂದೆ ಕರ್ನಾಟಕದ ಪ್ರತಿ ಜಾಗದಲ್ಲಿರುವ ಒಂದು ಸಣ್ಣ ಸರ್ಕಾರಿ ಶಾಲೆಯಲ್ಲಿಯೂ ಕೂಡ ಬೆಳಗಿನ ದಿನಚರಿ ಬದಲಾಗುತ್ತೆ. ಅಂದ್ರೆ ಇನ್ಮುಂದೆ ರಿಜಿಸ್ಟರ್ಗೆ ಸಹಿ ಹಾಕಲು ಆತುರ ಪಡುವಂತಹ ಅವಶ್ಯಕತೆ ಇಲ್ಲ. ಬಯೋಮೆಟ್ರಿಕ್ ಸ್ಕ್ಯಾನರ್ ನಲ್ಲಿ ಮಸುಕಾದ ಬೆರಳಚ್ಚಿನ ಕೊಟ್ಟು ಅಂದ್ರೆ ಹಾಜರಾತಿ ಕನ್ಫರ್ಮ್ ಮಾಡ್ಕೊಳ್ಬೇಕಿಲ್ಲ. ಇನ್ಮುಂದೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಳಗೆ ಬರುತ್ತಿದ್ದಂತೆ ಫೋನ್ ಕ್ಯಾಮೆರಾ ಅವರ ಮುಖಗಳನ್ನು ಸದ್ದಿಲ್ಲದೆ ಸ್ಕ್ಯಾನ್ ಮಾಡಿ ಮತ್ತು ಸೆಕೆಂಡುಗಳಲ್ಲಿ ಅವರ ಒಂದು ಹಾಜರಾತಿ ದಾಖಲಿಸುತ್ತೆ. ಈ ಮೂಲಕ AI ವ್ಯವಸ್ಥೆಯನ್ನು ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಅಳವಡಿಕೆ ಮಾಡಿಕೊಳ್ಳಲು ಕರ್ನಾಟಕ ಸರ್ಕಾರ ಇವಾಗ ಮುಂದಾಗಿದೆ. ಅಂದ್ರೆ AI ಮೂಲಕ ಹೊಸ ಕ್ರಾಂತಿ ಅಂತಾನೆ ಹೇಳ್ಬೋದು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪ್ರಮುಖ ನೀತಿ ಬದಲಾವಣೆ ಇದಾಗಿದೆ. ಹೊಸ ಕ್ರಾಂತಿ ಮೂಡಲಿದೆ ಅಂತಾನೆ ಕೂಡ ಎಜುಕೇಶನ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಪ್ರಕ್ರಿಯೆ ಇನ್ ಮುಂದೆ ಫೇಸ್ ರೀಡ್ ಅಂದ್ರೆ ಮುಖ ಗುರುತಿಸುವಿಕೆ ವ್ಯವಸ್ಥೆ ಮೂಲಕ ನಡೆಯುತ್ತೆ. ರಾಜ್ಯಾದ್ಯಂತ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯನೇ ಮಾಡ್ತಾರೆ. ಹಲವು ವರ್ಷಗಳಿಂದ ಶಿಕ್ಷಣ ಇಲಾಖೆಯು ನಕಲಿ ಹಾಜರಾತಿ, ಅಂದ್ರೆ ಈಗ ಇಬ್ರು ಟೀಚರ್ಸ್ ಇದ್ರೆ ಒಬ್ರು ಬರಲ್ಲ, ಮಕ್ಕಳು ಬರಲ್ಲ, ಈ ರೀತಿ ಅನೇಕ ಕಂಪ್ಲೇಂಟ್ಸ್ ಕೇಳಿ ಬರ್ತಿದೆ. ಅಂದ್ರೆ ಮಕ್ಕಳು ಬರ್ತಾರೆ ಅಂದ್ರೆ ಈಗ ಎಕ್ಸಾಂಪಲ್ ಏನಾಗ್ತಿದೆ, ಬಿಸಿ ಊಟ ಆಗಿರ್ಬೋದು, ಅವ್ರಿಗೆ ಕೊಡೋ ಮೊಟ್ಟೆ, ಚಿಕ್ಕಿ, ಬನಾನ ಏನ್ ಕೊಡ್ತಾ ಇದಾರೆ, ಬಾಳೆಹಣ್ಣ, ಅದರಲ್ಲೂ ಕೂಡ ಮೋಸ ಆಗ್ತಿದೆ. ಮಕ್ಕಳು ಬರ್ಲಿಲ್ಲ ಅಂದ್ರೂ ಅದನ್ನ ತೋರಿಸಿ ಈ ರೀತಿ ಒಂದು ಹಣನ ಲಪಟಾಯಿಸ್ತಾ ಇದಾರೆ ಅಂತ ಈ ರೀತಿ ಅನೇಕ ಒಂದು ಕಂಪ್ಲೇಂಟ್ಸ್ ಕೇಳಿ ಬರ್ತಾ ಇದೆ. ಕೆಲಸಕ್ಕೆ ಲೇಟ್ ಆಗಿ ಬರೋದು ಮತ್ತು ರಿಜಿಸ್ಟರ್ ಅಲ್ಲಿ ತೋರಿಸಿರುವ ಹಾಗೂ ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೂ ಒಂದು ರಿಜಿಸ್ಟರ್ಗೂ ಮ್ಯಾಚ್ ವ್ಯತ್ಯಾಸ ಇರ್ತಿತ್ತು. ಆದ್ರೆ ಈಗ ಎಲ್ಲಾ ಸರ್ಕಾರಿ ಶಾಲೆಗಳ ಹಾಜರಾತಿ ಸ್ವರೂಪ AI ಮೂಲಕ ಅಂದ್ರೆ ಫೇಸ್ ರೀಡಿಂಗ್ ಟೆಕ್ನಾಲಜಿ ಬಳಸಿ ಹೊಸ ಕ್ರಾಂತಿ ಸೃಷ್ಟಿ ಮಾಡಲು ಸರ್ಕಾರ ಅಂದ್ರೆ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಮುಂದಾಗಿದೆ. ಬಟ್ ಈ ಒಂದು ಸ್ಕೀಮಿಂದ ಯಾರೆಲ್ಲ ಬಡವರಾಗ್ತಾರೆ ಅಥವಾ ಯಾರೆಲ್ಲ ಶ್ರೀಮಂತ ಆಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸರ್ಕಾರ ಯಾವುದೇ ಒಂದು ಸ್ಕೀಮ್ ತಂದ್ರೂ ಆ ಒಂದು ಟೆಂಡರ್ ಆಗಿರ್ಬೋದು ಅಥವಾ ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡೋ ಒಂದು ಏಜೆನ್ಸಿ ಬರ್ಬೋದು, ಅವರು ಅದನ್ನ ದುಡ್ಡು ಮಾಡೋ ರೀತಿ ನೋಡಿದ್ರೆ ಮತ್ತೆ ಸರ್ಕಾರಕ್ಕೆ ಹಿಂದೇಟಾಗತ್ತೆ. ಅಂದ್ರೆ ಇಲ್ಲಿ ಸರ್ಕಾರ ಕೆಲವೊಂದು ಜನಗಳ ಕಂಪ್ಲೇಂಟ್ಸ್ ಏನಂದ್ರೆ, ಸರ್ಕಾರ ಕೆಲವೊಂದು ಸ್ಕೀಮ್ಗಳನ್ನ ತರ್ತಿರೋದೇ ದುಡ್ಡು ಮಾಡೋಕ್ಕೋಸ್ಕರ. ಇಲ್ಲಿ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಸರ್ಕಾರ ಈ ಜನರ ಟ್ಯಾಕ್ಸ್ ದುಡ್ಡನ್ನ ಹೊಡಿತಾ ಇದ್ದಾರೆ, ಈ ರೀತಿ ಅನೇಕ ಕಂಪ್ಲೇಂಟ್ ಬರ್ತಾ ಇದೆ. ಅದರಲ್ಲೂ ಕೂಡ ನೀವು ಯಾವುದೇ ಸ್ಕೀಮ್ ನ ಬೇರೆ ಯಾವುದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಡೆವಲಪ್ಮೆಂಟ್ ಅಲ್ಲಿ ಕೂಡ ನೀವು ಹೊಡಿತೀರಾ, ಬೇಡ ಅನ್ನಲ್ಲ. ಬಟ್ ಅಟ್ಲೀಸ್ಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೊಡಿದೆ. 100% ನಾವು ಅದನ್ನ ಮಾಡಬೇಕು ಅಂದ್ಕೊಂಡಿದ್ದೆ, ಅದನ್ನ ಮಾಡಿ ತೋರಿಸಿದ್ರೆ ಸರ್ಕಾರಕ್ಕೆ ಇನ್ನಷ್ಟು ಬಲ ಬರುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು